ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇತ್ತೀಚೆಗೆ ನಡೆದ ದೊಡ್ಡ ಮನೆ ಹಬ್ಬ ಕಾರ್ಯಕ್ರಮದಲ್ಲಿ ರಕ್ಷಿತಾ ಶೆಟ್ಟಿಯವರು ಹತ್ತಿದ್ದಾರೆ. ಗಿಲ್ಲಿ ನಟನ ಬಗ್ಗೆ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ಅಸಲಿಗೆ ಗಿಲ್ಲಿ ನಟ ಮೇಲೆ ರಕ್ಷಿತಾ ಅವರಿಗೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾರೆ, ಏಕಾಏಕಿ ಕಣ್ಣೀರು ಸುರಿಸಿದ್ಯಾಕೆ, ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮ ಮುಗಿದು ಇನ್ನೇನು 1 ತಿಂಗಳಾಗುತ್ತಾ ಬಂತು. ಆದರೂ ಬಿಗ್ ಬಾಸ್ ಹವಾ ಇನ್ನೂ ಕಮ್ಮಿ ಆಗಿಲ್ಲ. ಎಲ್ಲೆಲ್ಲೂ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಕ್ರೇಜ್ ಜೋರಾಗಿದೆ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದೆ ತಡ. ಗಿಲ್ಲಿ ನಟ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಪ್ರತಿದಿನ ಒಂದಲ್ಲ ಒಂದು ಕಾರ್ಯಕ್ರಮಗಳಿಗೆ ಗಿಲ್ಲಿ ನಟ ಭೇಟಿ ಕೊಡುತ್ತಿದ್ದಾರೆ. ಹೀಗಿರುವಾಗಲೇ ಗಿಲ್ಲಿ ನಟನ ಮೇಲೆ ರಕ್ಷಿತಾ ಶೆಟ್ಟಿ ತಮ್ಮ ಬೇಸರ ಹೊರಹಾಕಿದ್ದಾರೆ. ಸಾಲದಕ್ಕೆ ರಕ್ಷಿತಾ ಶೆಟ್ಟಿ ಕಣ್ಣೀರು ಸುರಿಸಿದ್ದಾರೆ. ಇತ್ತೀಚೆಗಷ್ಟೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ದೊಡ್ಡ ಮನೆ ಹಬ್ಬ ಕಾರ್ಯಕ್ರಮ ನಡೆದಿತ್ತು. ಫೆಬ್ರವರಿ 14ರಂದು ದೊಡ್ಡ ಮನೆ ಹಬ್ಬ ಶೋ ಪ್ರಸಾರವಾಯಿತು. ಇದೇ ಕಾರ್ಯಕ್ರಮದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕಣ್ಣೀರು ಹಾಕಿದ್ದಾರೆ. ದೊಡ್ಡ ಮನೆ ಹಬ್ಬ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಬಗ್ಗೆ ಮಾತನಾಡಿದ ರಕ್ಷಿತಾ ಶೆಟ್ಟಿ, ನನ್ನ ದೇಹ ಇಲ್ಲಿದೆ ಅಷ್ಟೇ, ಆದರೆ ನನ್ನ ಮನಸ್ಸು ಇನ್ನೂ ಬಿಗ್ ಬಾಸ್ ಮನೆಯಲ್ಲಿದೆ. ನಾನು ಅಲ್ಲಿಂದ ಇನ್ನೂ ಹೊರಗೆ ಬಂದಿಲ್ಲ. ನಾವೆಲ್ಲ ತುಂಬಾ ಜಗಳ ಮಾಡಿದ್ದೀವಿ. ಹೊಟ್ಟೆ ಕಿಚ್ಚು ಇರಬಹುದು, ಕೋಪ, ನಿಷ್ಠುರ ಎಲ್ಲ ಇರಬಹುದು. ಆದರೆ ಎಲ್ಲರನ್ನೂ ನಾನು ನೋಡುವಾಗ ಒಂದೊಂದು ಮೆಮೊರಿ ನೆನಪಾಗುತ್ತದೆ. ಒಳಗೆ ಹೇಗೆ ಇದ್ವೋ ಹೊರಗೆ ಸಹ ಅದೇ ಅನುಬಂಧ ಮುಂದುವರಿಯುತ್ತದೆ ಎಂಬ ಆಶಯ ನನಗಿತ್ತು. ಎಲ್ಲೋ ಒಂದು ಕಡೆ ಅದು ಡಿಸ್ಕನೆಕ್ಟ್ ಆದರೆ ಹರ್ಟ್ ಆಗುತ್ತದೆ ಎಂದು ಹೇಳಿ ರಕ್ಷಿತಾ ಶೆಟ್ಟಿಯವರು ಹತ್ತಿದ್ದಾರೆ. ಕಣ್ಣೀರು ಸುರಿಸಿದ ನಂತರ ವೇದಿಕೆ ಮೇಲೆ ಹತ್ತಿದ್ದೇನೆ, ರಿಯಲಿ ಸಾರಿ ಎಂದು ರಕ್ಷಿತಾ ಶೆಟ್ಟಿ ಕ್ಷಮೆ ಕೇಳಿದ್ದಾರೆ. ರಕ್ಷಿತಾ ಶೆಟ್ಟಿ ಅಳುತ್ತಿದ್ದಂತೆಯೇ ಗಿಲ್ಲಿ ನಟ ವೇದಿಕೆ ಮೇಲೆ ಬಂದು ರಕ್ಷಿತಾ ಶೆಟ್ಟಿಗೆ ಹ್ಯಾಂಡ್ ಶೇಕ್ ಮಾಡಿದರು. ಆಗ ನೀವು ನನಗೆ ಮತ್ತು ರಘುಗೆ ಸಹಾಯ ಕೈ ಕೊಡಬೇಕು ಎಂದರು ರಕ್ಷಿತಾ ಶೆಟ್ಟಿ. ಆಗ ನಾನು ಯಾವತ್ತೂ ಕೈ ಕೊಡೋನಲ್ಲ, ತಲೆ ಕೆಡಿಸ್ಕೊಳ್ಬೇಡ ಅಂತ ಸಮಾಧಾನ ಮಾಡಿದ್ದಾರೆ ಗಿಲ್ಲಿ ನಟ. ಈಗ ಖುಷಿ ಆಯ್ತಾ? ಈ ತರಹ ನಿಸ್ವಾರ್ಥ ಸ್ನೇಹ ಕಾಣೋದು ಅಪರೂಪ ಎಂದು ವಿರೂಪಕ್ಕೆ ಸುಷ್ಮಾ ಕೇರಾವ್ ಅವರು ಹೇಳಿದ್ದಾರೆ. ಆಗ ತಪ್ಪಾಯ್ತು ಕಣವ, ನಿನ್ ಕಾಲಿಗೆ ಬೀಳ್ತೀನಿ ಎಂದು ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ನಟ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ, ರಘು, ರಕ್ಷಿತಾ ಮಧ್ಯೆ ಆತ್ಮೀಯತೆ ಇತ್ತು. ಗಿಲ್ಲಿ ನಟ ಕಾವ್ಯ ಮಧ್ಯೆಯೂ ಉತ್ತಮ ಸ್ನೇಹ ಇತ್ತು. ಇದರಿಂದ ರಕ್ಷಿತಾ ಶೆಟ್ಟಿ ಹೊಟ್ಟೆ ಕಿಚ್ಚು ಪಟ್ಟಿದ್ದು ಇದೆ. ಹೊರಗೆ ಬಂದ್ಮೇಲೆ ಗಿಲ್ಲಿ ನಟ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಇದೇ ವಿಷಯಕ್ಕೆ ರಕ್ಷಿತಾ ಶೆಟ್ಟಿ ಬೇಸರಗೊಂಡಿದ್ದರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.